ಬಿಡದಿ ಸಮಸ್ಯೆ ಬರೀ ಸವಾಲು ಆಗಿದೆಯೇ ಉಳಿದಿದೆಯಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ನನ್ನ ಮನೆಗೆ ನೀನು ಬಾ, ನಿನ್ನ ಮನೆಗೆ ನಾನು ಬರಲ್ಲ ಅನ್ನುವುದೇ ಆಗಿದೆ. ಚರ್ಚೆ ಆಗಬೇಕಾಗಿರೋದು ಜಮೀನು ಬೇಕಾ ಅಥವಾ ಬೇಡವಾ ಅಂತ ಹೇಳಿ, ಅದು ಬಿಟ್ಟು ನಮ್ಮ ಮನೆಗೆ ನೀನ್ ಬಾ, ನಿಮ್ಮ ಮನೆಗೆ ನಾನ್ ಬಾ ಅಂತ ಅಲ್ಲ. ಆರ್ ಅಶೋಕ್ ಅವರು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ. ಬೆಂಗಳೂರು, ಮಂಡ್ಯ, ಮೈಸೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟು ಫ್ಲಾಟ್ಗಳು ಖಾಲಿ ಇದೆ ಅಂತ ಹೇಳಿ ಮಾಹಿತಿ ಬಹಿರಂಗಪಡಿಸಬೇಕು. ಮೊದಲು ರೂರಲ್ ಪತ್ರವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನಿದ್ರೆ ಅವ್ರಿಗೆ ಬಿಟ್ರೆ ಅವರು ರೈತರು ಉಳುಮೆ ಮಾಡ್ತಾರೆ. ಅಕ್ವೈರ್ ಆದ್ರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರದೇ ಇದ್ರೆ ಏನಂತೆ, ಏನ್ರಿ ಜಮೀನು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಎದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡೋ, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಚರ್ಚೆ ಆಗಬೇಕಾಗಿರೋದು ಆ ಒಂದು ಬಡಾವಣೆ ಮಾಡೋ ಅವಶ್ಯಕತೆ ಇದೆಯಾ, ಸೈಟ್ಗಳ ಅವಶ್ಯಕತೆ ಇದೆಯಾ. ಕರ್ನಾಟಕದಲ್ಲಿ ನಿಮ್ಮ ಮುಖ್ಯಮಂತ್ರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಷ್ಟು ಸೈಟ್ ಖಾಲಿ ಇದೆ, ವೇಕೆಂಟ್ ಇರೋದು, ಕಟ್ಟದೇ ಇರೋದು ಹೇಳಿ. ಕರ್ನಾಟಕದಲ್ಲಿ ಬೇಡ, ಇಡೀ ಬೆಂಗಳೂರು ಮಂಡ್ಯ ಸೈಟ್ ತಗೊಳೋರು ಅವರೇ ತಾನೇ. ಇಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ರೂರಲ್ ಇಷ್ಟು ಕಡೆ ಎಷ್ಟು ಸೈಟ್ ಇದೆ ಅಂತ ಪತ್ರ ಬಿಡುಗಡೆ ಮಾಡಿ ನೋಡೋಣ. ಎಷ್ಟು ಫ್ಲಾಟ್ ಖಾಲಿ ಇದೆ ಬಿಡುಗಡೆ ಮಾಡಿ. ಅಜ್ಜ ಜನಗಳ ಮುಂದೆ ಹೇಳಿ, ಇಷ್ಟು ಖಾಲಿ ಇದೆ ಆದರೂ ನಾನು ಮಾಡ್ತೀನಿ ಅಂತ ಹೇಳಿ. ಅವಾಗ ಜನ ನಂಬ್ತಾರೆ. ಅದನ್ನ ಹೇಳೋದೇ ಇಲ್ಲ ನೀವು. ಬಿಡದಿ ಪ್ರಾಜೆಕ್ಟ್ ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ರು ಅಂತ ಅವ್ರು ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ಅದರಿಂದ ಈ ಬಿಡದಿ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆ ನಿನ್ನೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ದೀರಿ. ನಾವು ಇನ್ನೊಂದು 2ನೇ ಹಂತದ ಒಂದು ಹೋರಾಟವನ್ನು ನಾವು ಶುರು ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ 3 ಬಾರಿ ಹೋಗಿದ್ದೀನಿ. ಯಾರು ಅಷ್ಟು ಬಾರಿ ಹೋಗೇ ಇಲ್ಲ, ನಾನೇ ಹೈಯೆಸ್ಟ್ 3 ಬಾರಿ ಹೋಗಿರೋದು. 3 ಬಾರಿ ನಾನು ಹೋಗಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. 2ನೇ ಹಂತದ ನಮ್ಮ ಹೋರಾಟ ನಾವು ಶುರು ಮಾಡ್ತಾ ಇದ್ದೀರಿ. ಬಿಡದಿಯಲ್ಲಿರ್ಬೋದು ಮತ್ತು ಬೆಂಗಳೂರು ಎರಡೂ ಕಡೆ ಹೋರಾಟ ನಾವು ಮಾಡ್ತೀವಿ. ಬಿಡದಿಯಲ್ಲೂ ಹೋರಾಟ ಮಾಡ್ತೀರಿ, ಬೆಂಗಳೂರಲ್ಲೂ ಹೋರಾಟ ಮಾಡ್ತೀರಿ. ಇದು ರಾಜ್ಯದ ರೈತರ ಪ್ರಶ್ನೆ. ಇದು ಬಿಡದಿ ರೈತರ ಪ್ರಶ್ನೆ ಅಲ್ಲ, ಇದು ಇಡೀ ರಾಜ್ಯದ ರೈತರ ಪ್ರಶ್ನೆ. ಶುರು ಮಾಡ್ತೀರಿ, ಮಾತಾಡಿದಿರಿ, ಯಾವಾಗ ಮಾಡಬೇಕು ಡೇಟು ಎಲ್ಲ ಅನೌನ್ಸ್ ಮಾಡ್ತೀರಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.